ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಆಥರ್. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ದಿನಾಂಕ 1/9/2024 ಈ ಒಂದು ಡೇಟಲ್ಲಿ ಜರುಗಿದ ಬಿ ಎಂ ಟಿ ಸಿ ಕಂಡಕ್ಟರ್ ಪರೀಕ್ಷೆಯಲ್ಲಿ ಕೇಳಿರುವ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಡ್ಯಾಶ್. ಆನ್ಸರ್ ಆಪ್ಷನ್ 3, ಹೆಚ್ಚಾಗುತ್ತಾ ಹೋಗುತ್ತದೆ. ಭೂಮಧ್ಯ ರೇಖೆಯಿಂದ ಧ್ರುವದ ಕಡೆಗೆ ಹೋದಂತೆ ಗುರುತ್ವ ವೇಗೋತ್ಕರ್ಷ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಗ್ರಾವಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ತೂಕನೂ ಏನಾಗುತ್ತೆ? ತೂಕನೂ ಸಹ ಹೆಚ್ಚಾಗುತ್ತೆ. ಓಕೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSA ಪುಸ್ತಕ 5ನೇ ಮುದ್ರಣ. ಆ ಒಂದು ಪುಸ್ತಕಕ್ಕೆ ಈ ಪೇಜ್ ನಂಬರ್ ಮ್ಯಾಚ್ ಆಗುತ್ತೆ. ಪೇಜ್ ನಂಬರ್ 56 ನೋಡಿ ಸಿಗುತ್ತೆ ನೋಡಿ. ಭೂಮಧ್ಯ ರೇಖೆಯಿಂದ ಧ್ರುವದ ಕಡೆಗೆ ನಾವು ಹೋಗುತ್ತಿದ್ದಂತೆ ಗುರುತ್ವ ವೇಗೋತ್ಕರ್ಷವು ಹೆಚ್ಚುತ್ತದೆ, ತೂಕವು ಸಹ ಹೆಚ್ಚಾಗುತ್ತದೆ. ನೋಡಿ, ಇಲ್ಲೊಂದು ಇಮೇಜ್ ಗಮನಿಸಿ ಇಲ್ಲಿ. ಓಕೆ, ಈಕ್ವೇಟರ್ ಅಂದಾಗ ಭೂಮಧ್ಯ ರೇಖೆ ಅಂತಂದಾಗ ಅಲ್ಲಿಂದ ನಾವು ಧ್ರುವದ ಕಡೆಗೆ ಹೋದಂತೆ ಏನಾಗುತ್ತೆ? ಗ್ರಾವಿಟಿ ಜಾಸ್ತಿ ಆಗುತ್ತೆ. ಧ್ರುವದಲ್ಲಿ ನೋಡಿ, ಪೋಲ್ ಅಂದಾಗ ವೆಯ್ಟು ಮ್ಯಾಕ್ಸಿಮಮ್ ಅಂದರೆ ಅಧಿಕ. ಎಲ್ಲಿ ಕಂಪೇರ್ ಮಾಡಿದ್ರೆ? ಈಕ್ವೇಟರ್ಗೆ ಕಂಪೇರ್ ಮಾಡಿದ್ರೆ ಪೋಲ್ಸಲ್ಲಿ ವೆಯ್ಟು ಹೆಚ್ಚಾಗುತ್ತೆ. ಆ ಒಂದು ಧ್ರುವಗಳಲ್ಲಿ ಗ್ರಾವಿಟಿ ಅಧಿಕ, ಹಾಗಾಗಿ ತೂಕನೂ ಹೆಚ್ಚಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಒಳಗ್ರಹಗಳು ಯಾವುದು ಮ್ಯಾಚ್ ಆಗುತ್ತೆ? ಇಲ್ಲಿ ಭೂಮಿಗೆ ಮ್ಯಾಚ್ ಆಗುತ್ತೆ. ಹೊರಗ್ರಹ ಸ್ಯಾಟರ್ನ್ಗೆ, ಶನಿಗೆ ಮ್ಯಾಚ್ ಆಗುತ್ತೆ. ನಕ್ಷತ್ರ ಪುಂಜ ಅಂದಾಗ ಓರಿಯನ್ಗೆ ಮ್ಯಾಚ್ ಆಗುತ್ತೆ. ಭೂಮಿಯ ಉಪಗ್ರಹದು ಚಂದ್ರ. ಹಾಗಾಗಿ ಆಪ್ಷನ್ 2 ಏನಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ PSA ಪುಸ್ತಕ, PSA VAO ಪುಸ್ತಕ, PSI VAOಗಾಗಿ ಪುಸ್ತಕ ಪೇಜ್ ನಂಬರ್ 79. ಇಲ್ಲಿ ನೀವು PSI VAO ಪುಸ್ತಕದ ಪೇಜ್ ನಂಬರ್ಗೆ 5ನೇ ಮುದ್ರಣ ಮ್ಯಾಚ್ ಮಾಡಿ ನೋಡಬೇಕು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IAS KS RRB FD ಆ ಒಂದು ಪುಸ್ತಕಕ್ಕೆ ಈ ಪೇಜ್ ನಂಬರ್ ಮ್ಯಾಚ್ ಆಗಲ್ಲ. ಈ ಒಂದು ಎಕ್ಸಾಮ್ಗೆ ನಾನು ಪೇಜ್ ನಂಬರ್ ಹಾಕಿರುವುದು PSI VAO 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ಒಂದು ಪುಸ್ತಕಕ್ಕೆ ಈ ಪೇಜ್ ನಂಬರ್ಗಳು ಮ್ಯಾಚ್ ಆಗ್ತವೆ. ಮತ್ತು ಕನ್ಫ್ಯೂಸ್ ಆಗಬೇಡಿ. ಪೇಜ್ ನಂಬರ್ 79 ನೋಡಿ. 79ರಲ್ಲಿ ಒಳಗ್ರಹಗಳು ಭೂಮಿ ಬಂತು. ಹೊರಗ್ರಹ ಅಂದಾಗ ಸ್ಯಾಟರ್ನ್ ಬಂತು. ಒಂದಾಯಿತು. ನೆಕ್ಸ್ಟ್ ಮತ್ತೊಂದು ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹ ಯಾವುದು? ಚಂದ್ರ. 2 ಆಯಿತು. 3 ಆಯಿತು. ಇನ್ನು ಮತ್ತೊಂದು ಯಾವುದು? ನಕ್ಷತ್ರ ಪುಂಜ. ಭೂಮಿಯ ಉತ್ತರ ಧ್ರುವದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರಗಳು ಅಥವಾ ನಕ್ಷತ್ರ ಪುಂಜ ಅಂದಾಗ
ಓರಿಯನ್. ಇದು ಒಂದೇನೋ ನಕ್ಷತ್ರ ಪುಂಜ, ಕಾನ್ಸ್ಟಲೇಷನ್. 4ಕ್ಕೂ ಆನ್ಸರ್ ಸಿಕ್ತು. ನೆಕ್ಸ್ಟ್ ಪ್ರಶ್ನೆ ನೋಡಿ. DDT ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ, 5. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSI PC ಅಂಡ್ VAO ಪುಸ್ತಕ ಪೇಜ್ ನಂಬರ್ 93 ನೋಡಿ. DDT ಈ ಸರಿ ಹೊಸ ಎಡಿಷನ್ನಲ್ಲಿ ಈ ಥರ ಯಾವ ಟಾಪಿಕ್ಸನ್ನು ಸ್ಪರ್ಧಾರ್ಥಿಗಳು ಕಂಪಲ್ಸರಿ ಓದಬೇಕಾಗಿತ್ತು ಅಂತಹ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಈ ಥರ ಕಂಪ್ಲೀಟ್ ಡೀಪಾಗಿ ಕೊಟ್ಟಿದ್ದೀನಿ ನೋಡಿ. DDT ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಇಲ್ಲಿ ಕ್ಲೋರೋ ಎಷ್ಟು ಬಂತು? ಡೈ ಅಂದರೆ 2 ಆಯಿತಾ, ಟ್ರೈ ಅಂದರೆ 3 ಆಯಿತಾ, ಡೈ ಪ್ಲಸ್ ಟ್ರೈ ಎಷ್ಟಾಯಿತು? 5 ಆಯಿತು. ಹಾಗಾಗಿ ಕ್ಲೋರೋ ನಾವು ಎಷ್ಟಿದ್ದಾವೆ? 5 ಇದ್ದಾವೆ. ಹಾಗಾಗಿ 5 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇದೇ ಒಂದು ಟಾಪಿಕ್ ಮೇಲೆ ಮೊನ್ನೆ ಆದಂಥ ಎ ಎಕ್ಸಾಂಪಲ್ ಕ್ವಶನ್ಸು ಬಂದಿತ್ತು. DDT ಏನಾಗುತ್ತೆ? ಪರಿಸರದಲ್ಲಿ ಬಹುಕಾಲ ಉಳಿಯುತ್ತೆ. ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಆಯಿತಾ. ಪ್ರಸ್ತುತ ಇದು ದನ ಕರುಗಳಲ್ಲಿ ತಾಯಿ ಎದೆಹಾಲಲ್ಲಿ ಮೀನನ್ನು ತಿನ್ನುವ ಪಕ್ಷಿಗಳಲ್ಲಿ ಹದ್ದುಗಳಲ್ಲಿ ಇದರ ಪ್ರಮಾಣ ಏನಾಗ್ತಾ ಇದೆ? ಇದರ ಪ್ರಮಾಣ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು DDT ಒಂದು ಕೀಟನಾಶಕ, ಕಂಡುಹಿಡಿದ ವಿಜ್ಞಾನಿ ಮುಲ್ಲರು ಆಯಿತಾ. ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು. ಇಷ್ಟೆಲ್ಲ ಪಾಯಿಂಟ್ಸ್ ತಗೊಂಡು ಮೊನ್ನೆ ಎ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಹಾಗಾಗಿ DDT ಬಗ್ಗೆ ನೀವು ನೀಟಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ. ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮರಳಗಲ್ಲ ಪ್ರದೇಶದಲ್ಲಿ ಯಾವ ಖನಿಜ ನಿಕ್ಷೇಪವನ್ನು ಗುರುತಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1 ಲಿಥಿಯಂ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSI PC ಅಂಡ್ VAO ಪುಸ್ತಕ ಪೇಜ್ ನಂಬರ್ 275 ನೋಡಿ. 2022 ಫೆಬ್ರವರಿಯಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆ ಹಚ್ಚಲಾಗಿದೆ. ರೀಸೆಂಟಾಗಿ ಎಂದಾಗ ರೀಸೆಂಟಾಗಿ ತಗೊಂಡ್ರಾಗ ಯುರೇನಿಯಂ ಸಹ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ಫಸ್ಟು ಮೀನ್ಸ್ 2022 ಫೆಬ್ರವರಿ ಯಾವುದು? ಲಿಥಿಯಂ ನಿಕ್ಷೇಪ AMD. ಇದರ ಲಿಥಿಯಮ್ಮು 2024ರಲ್ಲಿ ಕರೆಂಟ್ ಅಫೇರ್ಸ್ ಥರ ಲಿಥಿಯಂ ಮೇಲೆ ಸಾಕಷ್ಟು ವಿಚಾರಗಳಿದ್ದು. 2024ರಲ್ಲಿ ಲಿಥಿಯಂ ಮೇಲೆ ಅನೇಕ ಕರೆಂಟ್ ಅಫೇರ್ಸ್ ವಿಚಾರಗಳು ಬಂದಿದ್ದು. ಹಾಗಾಗಿ ಲಿಥಿಯಮ್ಮನ್ನು ನಾನು ಎಲಾಬ್ರೇಷನ್ ಮಾಡಿದ್ದೀನಿ. ಇದರ ಯಾವ ವಿಚಾರಗಳು ಪ್ರಸ್ತುತ ಚಾಲ್ತಿಯಲ್ಲಿದ್ದಾವೋ, ಕರೆಂಟ್ ಅಫೇರ್ಸ್ ಥರ ಇದ್ದಾವೋ. ನೋಡಿ, ಲಿಥಿಯಂ ಸಹ ಏನಾಗಿತ್ತು 24ರಲ್ಲಿ ಕರೆಂಟ್ ಅಫೇರ್ಸ್ ಥರ ಇತ್ತು. ಹಾಗಾಗಿ ಅದನ್ನು ಎಲಾಬ್ರೇಷನ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಹೊಸ ಎಡಿಷನ್. ಎಷ್ಟು ಪ್ರಶ್ನೆ. ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು, ಅರಗು ಕೀಟ ಪ್ರಾಣಿಗಳು ಯಾವ ವಂಶಕ್ಕೆ ಸೇರುತ್ತದೆ? ಸರಿಯಾದ ಉತ್ತರ ಸಂಧಿಪದಿಗಳು. ಇಂಗ್ಲೀಷಲ್ಲಿ ಆರ್ಥ್ರೋಪೋಡಾ ಅಂತೀವಿ. ಆರ್ಥ್ರೋಪೋಡಾ ಅಂದರೆ ಸಂಧಿಪದಿಗಳಂತೀವಿ, ಕೀಲ್ಗಾಲಿಗಳಂತೀವಿ. ಪೇಜ್ ನಂಬರ್ 225 ನೋಡಿ, ಸಿಗ್ತದೆ ನೋಡಿ. ಆರ್ಥ್ರೋಪೋಡಾ ಕೀಲ್ಗಾಲಿಗಳಂತೀವಿ, ಸಂಧಿಪದಿಗಳಂತೂ ಸಹ ಕರೀತಾರೆ. ಉದಾಹರಣೆ ಎಕ್ಸಾಂಪಲ್ಸ್ ಅಂದಾಗ ಕೀಟಗಳು, ರೇಷ್ಮೆ ಹುಳು, ಜೇನು ಹುಳು 3 ಬಂತು. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಿಂದ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಮೀನುಗಳು ಶೀತ ರಕ್ತ ಪ್ರಾಣಿಗಳು ಸರಿ ಇದೆ.
ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು, ಸರಿ ಇದೆ. ಸಸ್ತನಿಗಳು ಸ್ತನ್ಯ ಗ್ರಂಥಿಯನ್ನು ಹೊಂದಿರುತ್ತವೆ, ಸರಿ ಇದೆ. ಕಪ್ಪೆಗಳು 2 ಕೋಣೆ ಅಂತ ಕೊಟ್ಟಿದ್ದಾರೆ, ತಪ್ಪು. ಕಪ್ಪೆ ಎಂದಾಗ ಕಪ್ಪೆಯ ಹೃದಯದಲ್ಲಿ ಎಷ್ಟು ಕೋಣೆ ಇರ್ತದೆ? 3 ಕೋಣೆ ಇರುತ್ತೆ. ಕಪ್ಪೆಯ ಹೃದಯ ಅಂದಾಗ 3 ಕೋಣೆಗಳ ಹೃದಯ. ಹಾಗಾಗಿ ಡಿ ಏನಾಗಿದೆ? ಡಿ ಸರಿಯಲ್ಲದ ಹೊಂದಿಕೆಯಾಗಿದೆ. ಹಾಗಾಗಿ ಡಿ ಮಾತ್ರ. ಎ ಬಿ ಸಿ ಸರಿಯಾಗಿದ್ದಾವೆ, ಡಿ ಸರಿಯಾಗಿಲ್ಲ. ನೋಡಿ ಪೇಜ್ ನಂಬರ್ 226 ನೋಡಿ, 227 ನೋಡಿ, 229 ನೋಡಿ, ಎಲ್ಲಕ್ಕೂ ಸಿಗುತ್ತೆ. 4 ಆಪ್ಷನ್ಗೂ ನಿಮಗೆ ಆನ್ಸರ್ ಸಿಗುತ್ತೆ. ಮೀನುಗಳು ಶೀತ ರಕ್ತ ಪ್ರಾಣಿಗಳು, ಒಂದಾಯ್ತಾ? ಕಪ್ಪೆ ಎಂದಾಗ ಹಾರ್ಟ್ ಈಸ್ 3 ಚೇಂಬರ್ಡ್. ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ 3 ಕೋಣೆ ಬರಬೇಕಾಗಿತ್ತು, ಅಲ್ಲಿ 2 ಕೋಣೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸರಿಯಲ್ಲದ ಜೋಡಿಯಾಗಿತ್ತು. ಇನ್ನು ಓಕೆ 2 ಆಯ್ತು. ನೆಕ್ಸ್ಟ್ ನೋಡಿ 3ನೇದೇನು? ಪಕ್ಷಿಗಳು, ಹಕ್ಕಿಗಳು ಎಂಥ ಪ್ರಾಣಿಗಳು? ಬಿಸಿ ರಕ್ತ ಪ್ರಾಣಿಗಳು, 3 ಆಯಿತು. 4ನೇ ಮತ್ತೊಂದು ಯಾವುದು? ಸಸ್ತನಿಗಳು ಮ್ಯಾಮಲ್ಸ್ ಅಂದಾಗ ಸ್ತನ್ಯ ಗ್ರಂಥಿಗಳನ್ನು ಹೊಂದಿವೆ. ನೆಕ್ಸ್ಟ್ ಪ್ರಶ್ನೆ, ಐ ಆರ್ ಅಂತ ಬಂತು ಅಂದ್ರೆ ಅದು ಆನ್ಸರ್ ಅಕ್ಕಿ ಅಂತ ಆಗುತ್ತೆ. IR 8, IR 20, IR 64 ಇವೆಲ್ಲ ಅಕ್ಕಿಯ ಅಥವಾ ಭತ್ತದ ತಳಿಗಳು. IR 8 ಆಗಿರ್ಬೋದು, IR 20, IR 64 ಇವೆಲ್ಲ ಭತ್ತದ ತಳಿಗಳು ಅಥವಾ ಅಕ್ಕಿಯ ತಳಿಗಳು. ಹಾಗಾಗಿ ಸರಿ ಉತ್ತರ ಆಪ್ಷನ್ 4 ಆಗುತ್ತೆ, ಅಕ್ಕಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSA ಪುಸ್ತಕ ಪೇಜ್ ನಂಬರ್ 327ರಲ್ಲಿದೆ, 107ರಲ್ಲಿದೆ, 116ರಲ್ಲಿದೆ, 3 ಕಡೆ ನೋಡ್ಬೋದು. ನೋಡಿ IR 20 IR ಜಯ, ರತ್ನ ಇವೆಲ್ಲ ಅಕ್ಕಿಯ ತಳಿಗಳು. IR ಮತ್ತು ನೋಡಿ IR ಅಕ್ಕಿ, ಮತ್ತು ನೋಡಿ IR ನೋಡಿ IR ಪುನಃ IR ಬಂತು ಭತ್ತ ಮೀನ್ಸ್ ಅಕ್ಕಿಯ ತಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? ನಕ್ಷತ್ರ ಮೀನು, ಸರಿಯಾದ ಉತ್ತರ ನಕ್ಷತ್ರ ಮೀನು, ಸ್ಟಾರ್ ಫಿಶ್. ಇದು ಮೀನಲ್ಲ, ಇದು ಒಂದು ಅಕಶೇರುಕ. ನಕ್ಷತ್ರ ಮೀನು ಒಂದು ಮೀನಲ್ಲ, ಇದು ಒಂದು ಅಕಶೇರುಕ. ಉಳಿದವೆಲ್ಲ ಮೀನುಗಳು, ಬಂಗಡೆ ಮೀನು, ಶಾರ್ಕ್ ಮೀನು, ಹಾವು ಮೀನು, ಇವೆಲ್ಲ ಮೀನುಗಳು, ಇವೆಲ್ಲ ಕಶೇರುಕಗಳು. ಇವೆಲ್ಲ ಕಶೇರುಕಗಳು. ಬೆನ್ನು ಮೂಳೆ ಇದೆ, ಮೀನುಗಳಂದಾಗ ಬೆನ್ನು ಮೂಳೆ ಇದೆ. ಹಾಗಾಗಿ ಇವೆಲ್ಲ ಇವು ಮೀನುಗಳು, ಕಶೇರುಕಗಳು, ವರ್ಟಿಬ್ರೇಟ್ಸ್. ಬಟ್ ನಕ್ಷತ್ರ ಮೀನೇನೋ ಬೆನ್ನು ಮೂಳೆ ಇರೋದಿಲ್ಲ, ಇದು ಒಂದೇನೋ ಅಕಶೇರುಕ. ಇದು ಒಂದು ಅಕಶೇರುಕ, ಇನ್ವರ್ಟಿಬ್ರೇಟ್. ಓಕೆ, ಹಾಗಾಗಿ ಇಲ್ಲಿ ನಕ್ಷತ್ರ ಮೀನಲ್ಲ. ಪೇಜ್ ನಂಬರ್ 226 ನೋಡಿ ಸಿಗ್ತದೆ. PSA ಪುಸ್ತಕಕ್ಕೆ ಮ್ಯಾಚ್ ಮಾಡಿ ನೋಡಬೇಕು. ಇಲ್ಲಿ ನೋಡಿ, ನೀವು ಮ್ಯಾಚ್ ಮಾಡಬೇಕಾಗಿರೋದು 4G ಸೈನ್ಸ್ ಅಂಡ್ ಟೆಕ್ನಾಲಜಿ, ಹಾಗೆ PSI, PC ಅಂಡ್ VAO ಪುಸ್ತಕಕ್ಕೆ ಮ್ಯಾಚ್ ಮಾಡಿ ನೋಡಬೇಕು. IAS KS ಪುಸ್ತಕಕ್ಕೆ ಮ್ಯಾಚ್ ಮಾಡಬಾರ್ದು. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 6ನೇ ಮುದ್ರಣ, IAS KS ಪುಸ್ತಕಕ್ಕೆ ಈ ಪೇಜ್ ನಂಬರ್ಗಳು ಮ್ಯಾಚ್ ಆಗಲ್ಲ. ಈ ಪೇಜ್ ನಂಬರ್ ಮ್ಯಾಚ್ ಆಗುವುದು PSI, PC ಅಂಡ್ VAOಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 5ನೇ ಮುದ್ರಣ ಈ ಒಂದು ಪುಸ್ತಕಕ್ಕೆ ಮ್ಯಾಚ್ ಆಗ್ತವೆ. ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ, ಪದೇ ಹೇಳ್ತಾ ಇದ್ದೀನಿ. ನೋಡಿ, ಎಕೈನೋಡರ್ಮೆಟ ಕಂಟಕ ಚರ್ಮಿ ಅಂದಾಗ, ಎಕೈನೋಡರ್ಮೆಟ ಅಂದಾಗ ನಕ್ಷತ್ರ ಮೀನು. ಇದು ಒಂದು ಅಕಶೇರುಕ, ಇದು ಒಂದೇನು ಅಕಶೇರುಕ, ಇನ್ವರ್ಟಿಬ್ರೇಟ್. ಇದು ಮೀನಲ್ಲ, ಇದು ಒಂದು ಕಂಟಕ ಚರ್ಮಿ. ನಕ್ಷತ್ರ ಮೀನು ಒಂದೇನು ಕಂಟಕ ಚರ್ಮಿ, ಇದು ಮೀನಲ್ಲ. ನೆಕ್ಸ್ಟ್ ಪ್ರಶ್ನೆ, CNGಯ ವಿಸ್ತೃತ ರೂಪ? ಆಪ್ಷನ್ 2 ಸರಿ. ಓಕೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಪೇಜ್ ಓಕೆ ಮೀನ್ಸ್ 4G ಸೈನ್ಸ್ ಟೆಕ್ನಾಲಜಿ PSA ಪುಸ್ತಕ 126 ನೋಡಿ ಸಿಗ್ತದೆ. ನೋಡಿ, CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ
ಯಾವ ಅನಿಲವನ್ನು ಸಸ್ಯಗಳು, ಗಮನಿಸಬೇಕು, ಸಸ್ಯಗಳು ಅಂತ ಕೊಟ್ಟಿದ್ದಾರೆ ಅಲ್ಲಿ, ಸಸ್ಯಗಳು ಉಸಿರಾಡುತ್ತವೆ? ಆನ್ಸರ್ ಆಮ್ಲಜನಕ. ಓಕೆ, ಪೇಜ್ ನಂಬರ್ 186 ನೋಡಿ, ನೇರವಾಗಿ ಇದೆ, ಯಾವ ಕನ್ಫ್ಯೂಸ್ ಆಗೋದಿಲ್ಲ. ಈ ಒಂದು ಡಯಾಗ್ರಾಮ್ ನೋಡಿದ್ರು ನಿಮಗೆ, ಡಯಾಗ್ರಾಮ್ ನೋಡಿದ್ರು ಆನ್ಸರ್ ಮಾಡ್ಬೋದು. ಸಸ್ಯಗಳು ನೋಡಿ, ಸಸ್ಯಗಳಿಗೆ ಉಸಿರಾಟ, ಸಸ್ಯಗಳು ಆಮ್ಲಜನಕವನ್ನ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕುತ್ತಿವೆ. ನೋಡಿ, ಇಮೇಜ್ ನೋಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಥವಾ ಕೆಳಗಡೆ ಇದೆ ನೋಡಿ, ಕೆಳಗೆ ಸಹ ಇದೆ. ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕುತ್ತವೆ. ಯಾವ ಗ್ಯಾಸ್ ತಗೊಳ್ತವೆ? ನಮ್ಮ ಥರನೇ ಆಕ್ಸಿಜನ್ ತಗೊಳ್ತವೆ. ಹಾಗಾಗಿ ಆಮ್ಲಜನಕ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಸೌರಶಕ್ತಿ. ನೋಡಿ, ಕಲ್ಲಿದ್ದಲು ಮುಗಿದು ಹೋಗುತ್ತೆ, ನ್ಯಾಚುರಲ್ ಗ್ಯಾಸ್ ಮುಗಿದು ಹೋಗುತ್ತೆ, ಪೆಟ್ರೋಲಿಯಂ ಮುಗಿದು ಹೋಗುತ್ತೆ, ಬಟ್ ಸೌರಶಕ್ತಿ ಇದು ಒಂದು ಮುಗಿದು ಹೋಗದ, ಹಾಗಾಗಿ ಮರುಬಳಕೆ ಯಾವುದು? ಸೌರಶಕ್ತಿ. ಪೇಜ್ ನಂಬರ್ 323 ನೋಡಿ, ಶಕ್ತಿಯ ಆಕಾರಗಳು ಅಸಾಂಪ್ರದಾಯಿಕ ಅಂದ್ರೇನೋ? ಬರಿದಾಗದ ಅಸಾಂಪ್ರದಾಯಿಕ ಮೀನ್ಸ್ ಬರಿದಾಗದ ಅಂದ್ರೆ ಮುಗಿದು ಹೋಗದ ಶಕ್ತಿಯ ಎಕ್ಸಾಂಪಲ್ ಯಾವುದು? ಸೌರಶಕ್ತಿ, ಜೈವಿಕ ಶಕ್ತಿ, ಗಾಳಿ ಶಕ್ತಿ, ಅಲೆಗಳ ಶಕ್ತಿ, ಭೂಗರ್ಭ ಉಷ್ಣಶಕ್ತಿ, ಜಲಶಕ್ತಿ. ಇಲ್ಲಿ ಯಾವ ತಗೊಂಡವ್ರಲ್ಲಿ? ಸೌರಶಕ್ತಿ ತಗೊಂಡಿದ್ದಾರೆ. ಇನ್ನ ಸಾಂಪ್ರದಾಯಿಕ ಅಂದ್ರೇನು? ಮುಗಿದು ಹೋಗುವ, ಬರಿದಾಗುವ, ಕಲ್ಲಿದ್ದಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಇಲ್ಲಿ ಯಾವುದು ಮರುಬಳಕೆ ಮಾಡಬಹುದು, ಯಾವುದು ಮುಗಿದು ಹೋಗಲ್ಲ? ಸೌರಶಕ್ತಿ ಮುಗಿದು ಹೋಗದ, ಬರಿದಾಗದ ಸಂಪನ್ಮೂಲ. ಓಕೆ ಸ್ನೇಹಿತರೆ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕ, ಸೈನ್ಸು, ಟೆಕ್ನಾಲಜಿ, ಎಕಾಲಜಿ ಮೂರರ ಮಿಶ್ರಣ. 3 ಇದೆ, ಮತ್ತು ಕನ್ಫ್ಯೂಸ್ ಆಗಬೇಡಿ. ಬರೀ ಸೈನ್ಸ್ ಪುಸ್ತಕ ಅಷ್ಟೇ ಅಲ್ಲ, 4G ಸೈನ್ಸು ಇದೆ, ಜನರಲ್ ಸೈನ್ಸು ಇದೆ, ಅಪ್ಲೈಡ್ ಸೈನ್ಸು ಇದೆ, ಟೆಕ್ನಾಲಜಿ ಇದೆ, ಎಕಾಲಜಿ ಇದೆ, ಕರೆಂಟ್ ಸೈನ್ಸು ಸಹ ಇದೆ. ಓಕೆ ನೋಡಿ, ಇವಾಗ ನಿಮಗೆ ಲಿಥಿಯಂ ಬಗ್ಗೆ ಹೇಳಿದೆ, ಅದು ಕರೆಂಟ್ ಸೈನ್ಸ್. ಅದು ಇತ್ತೀಚೆಗೆ ಮಂಡ್ಯ ಜಿಲ್ಲೆ. ಇದರ ಕರೆಂಟ್ ಸೈನ್ಸು, ಜನರಲ್ ಸೈನ್ಸು, ಎಕಾಲಜಿ, ಟೆಕ್ನಾಲಜಿ, 4ರ ಅಪ್ಲೈಡ್ ಸೈನ್ಸು, ಈ 5ರ ಮಿಶ್ರಣವೇ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಏನಕ್ಕೆ ಅಂದ್ರೆ ಇವಾಗ ಎಕಾಲಜಿ ಕ್ವಶನ್ಗಳನ್ನ ಹೇಳ್ತಾವ್ರೆ ಅನ್ಕೋತೀರಿ. ಆ ಬುಕ್ಕಲ್ಲಿ ಓಕೆ ಸೈನ್ಸು ಇದೆ, ಎಕಾಲಜಿಯೂ ಇದೆ, ಟೆಕ್ನಾಲಜಿ ಇದೆ, ಅಪ್ಲೈಡ್ ಸೈನ್ಸು ಇದೆ, ಕರೆಂಟ್ ಸೈನ್ಸು ಇದೆ. ನೆಕ್ಸ್ಟ್ ಪ್ರಶ್ನೆ, ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಆಪ್ಷನ್ 4 ಘನ, ದ್ರವ, ಅನಿಲ ಮೂರಲ್ಲೂ ಪ್ರಸಾರ ಆಗುತ್ತೆ. ಪೇಜ್ ನಂಬರ್ 3 ನೋಡಿ, ಪೇಜ್ ನಂಬರ್ 1 ನೋಡಿ, 2 ಕಡೆ ಸಿಗುತ್ತೆ ನಿಮಗೆ. ನೋಡಿ, ಗಾಳಿ ಅಂದ್ರೇನು? ಅನಿಲ, ಅಲ್ಲಿ ಶಬ್ದ ವೇಗ ಎಷ್ಟು? 331. ನೀರು ಅಂದ್ರೇನು? ದ್ರವ, ಶಬ್ದ ವೇಗ ಎಷ್ಟು? 5531. ಘನವಸ್ತುಗಳಂದಾಗ 5000ಕ್ಕಿಂತ ಹೆಚ್ಚು, 5000 ಮೀಟರ್ ಪರ್ ಸೆಕೆಂಡ್ಗಿಂತ ಹೆಚ್ಚು. ಹಾಗಾಗಿ ಘನ, ದ್ರವ, ಅನಿಲ ಮೂರಲ್ಲೂ ಶಬ್ದ ಪ್ರಸಾರ ಆಗುತ್ತೆ. ಘನದಿಂದ ಗ್ಯಾಸ್ ಕಡೆ ಹೋದಂತೆ ಶಬ್ದದ ಸ್ಪೀಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದೇ ಥರ ಗ್ಯಾಸ್ ಕಡೆಯಿಂದ ಅನಿಲದಿಂದ ಘನದ ಕಡೆಗೆ ಹೋದಂತೆ ಶಬ್ದ ಸ್ಪೀಡ್ ಏನಾಗುತ್ತೆ? ಹೆಚ್ಚಾಗುತ್ತೆ. ನೆನಪಿರಲಿ. ಇಲ್ಲೇನಾಗುತ್ತೆ? ಶಬ್ದದ ವೇಗ ಎಲ್ಲಿ ಗರಿಷ್ಠ? ಅಂದ್ರೆ ಘನ ವಸ್ತುಗಳಲ್ಲಿ ಗರಿಷ್ಠ. ಶಬ್ದದ ವೇಗ ಎಲ್ಲಿ ಮ್ಯಾಕ್ಸಿಮಮ್? ಎಲ್ಲಿ ಗರಿಷ್ಠ? ಘನ ವಸ್ತುಗಳಲ್ಲಿ ಗರಿಷ್ಠ. ಎಲ್ಲಿ ಕನಿಷ್ಠ? ಗಾಳಿಯಲ್ಲಿ ಕನಿಷ್ಠ ಮಿನಿಮಮ್ಮು. ಎಲ್ಲಿ ಪ್ರಸಾರ ಆಗೋದಿಲ್ಲ ಶಬ್ದ ಎಲ್ಲಿ ಪ್ರಸಾರ ಆಗಲ್ಲ ಅಂತಂದ್ರೆ, ಶಬ್ದವು ಎಲ್ಲಿ ಪ್ರಸಾರ ಆಗಲ್ಲ? ನಿರ್ವಾತದಲ್ಲಿ. ಶಬ್ದ ವ್ಯಾಕ್ಯೂಮ್ ನಿರ್ವಾತದಲ್ಲಿ ಪ್ರಸಾರ ಆಗುವುದಿಲ್ಲ.
ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ? ವಿನೆಗರ್ ಅಸ್ಟಿಕ್ ಆಮ್ಲ ಹೊಂದಾಣಿಕೆ ಆಗ್ತಾ ಇದೆ. ಟೊಮೊಟೊ ಆಕ್ಸಾಲಿಕ್ ಆಮ್ಲ ಹೊಂದಾಣಿಕೆ ಆಗ್ತಾ ಇದೆ. ಲಿಂಬೆ ಲ್ಯಾಕ್ಟಿಕ್ ಆಮ್ಲ ತಪ್ಪಾಗಿದೆ. ಲಿಂಬೆ ಅಂದಾಗ ಸಿಟ್ರಿಕ್ ಆಮ್ಲ ಬರಬೇಕಾಗಿತ್ತು, ಆಯ್ತಾ, ಹಂಗಾಗಿ ತಪ್ಪಾಗಿದೆ. ಮೊಸರು ಅಂದಾಗ ಲ್ಯಾಕ್ಟಿಕ್ ಆಮ್ಲ ಬರಬೇಕಾಗಿತ್ತು, ಅದು ತಪ್ಪಾಗಿದೆ. ಹಾಗಾಗಿ ಕೇವಲ ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆಯಾಗುತ್ತಿದೆ. ಕೇವಲ ಎ ಅಂಡ್ ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆಯಾಗುತ್ತಿದೆ. ಸಿ ಅಂಡ್ ಡಿ ಹೊಂದಾಣಿಕೆಯಾಗುತ್ತಿಲ್ಲ. ಪೇಜ್ ನಂಬರ್ 101 ನೋಡಿ ಸಿಗ್ತದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ PSA ಪುಸ್ತಕ 101 ನೋಡಿ ಸಿಗುತ್ತೆ. 4ಕ್ಕೂ ಆನ್ಸರ್ ಸಿಗುತ್ತೆ ಒಂದೇ ಪೇಜಲ್ಲಿ ನೋಡಿ. ವಿನೆಗರ್ ಅಸ್ಟಿಕ್ ಆಮ್ಲ, ನಿಂಬೆ ಸಿಟ್ರಿಕ್ ಆಮ್ಲ ಬರಬೇಕಾಗಿತ್ತು, ಬೇರೆ ಕೊಟ್ಟಿದ್ದಾರೆ. ಟೊಮೊಟೊ ಆಕ್ಸಾಲಿಕ್ ಆಮ್ಲ, ಮೊಸರು ಲ್ಯಾಕ್ಟಿಕ್ ಆಮ್ಲ ಬರಬೇಕಾಗಿತ್ತು, ಬೇರೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಿನೆಗರ್ ಮ್ಯಾಚ್ ಆಗ್ತಾ ಇದೆ, ಟೊಮೊಟೊ ಮ್ಯಾಚ್ ಆಗ್ತಾ ಇದೆ, ನಿಂಬೆ ಸಿಟ್ರಿಕ್ ಆಮ್ಲ ಬರಬೇಕಾಗಿತ್ತು, ಬೇರೆ ಕೊಟ್ಟಿದ್ದಾರೆ. ಮೊಸರು ಲ್ಯಾಕ್ಟಿಕ್ ಆಮ್ಲ ಬರಬೇಕಾಗಿತ್ತು, ಬೇರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಸರಿ ಹೊಂದಿಕೆಯಲ್ಲದ ಜೋಡಿಯನ್ನು ಗುರುತಿಸಿ. ಮಾಂಟ್ರಿಯಲ್ ಒಡಂಬಡಿಕೆ, ಓಝೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣ, ಸರಿ ಇದೆ. ಈ ಒಂದು ಜೋಡಿ ಏನಾಗಿದೆ, ಸರಿ ಇದೆ. ಇನ್ನು ಎಲ್ ನಿನೋ ಪರಿಣಾಮ ಹವಾಮಾನ ಬದಲಾವಣೆ ವೈಪರೀತ್ಯಗಳು, ಸರಿ ಇದೆ. ಡಾಪ್ಸನ್ ಗಡಗಳು ಹಸಿರು ಮನೆಗಳ ಅಳತೆ ಮಾನದಿದೆ, ತಪ್ಪಾಗಿದೆ. ಈ ಒಂದು ಆಪ್ಷನ್ ಏನಾಗಿದೆ, ತಪ್ಪಾದ ಅಂದರೆ ಸರಿ ಹೊಂದಿಕೆ ಇಲ್ಲದ ಜೋಡಿಯಾಗಿದೆ. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ, ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು UVB ವಿಕಿರಣ ಹಿಮಾಂಧತೆ, ಇದು ಸಹ ಏನಾಗಿದೆ, ಸರಿ ಇದೆ. ಇಲ್ಲಿ ಎ ಮ್ಯಾಚ್ ಆಗ್ತಾ ಇದೆ, 1 ಮ್ಯಾಚ್ ಆಗ್ತಾ ಇದೆ, 2 ಮ್ಯಾಚ್ ಆಗ್ತಾ ಇದೆ, 4 ಮ್ಯಾಚ್ ಆಗ್ತಾ ಇದೆ. ಬಟ್ 3 ಡಾಪ್ಸನ್ ಅಂದಾಗ ಓಝೋನ್ ಪದರ ಬರಬೇಕಾಗಿತ್ತು. ಓಝೋನ್ ಪದರದ ಥಿಕ್ನೆಸ್ ಪ್ರಮಾಣವನ್ನು ಅಳೆಯೋಕೆ ಯಾವುದೋ ಡಾಪ್ಸನ್ ಘಟಕ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ 3 ಸರಿ ಇಲ್ಲ, ಸರಿಯಾಗಿ ಹೊಂದಾಣಿಕೆ ಸರಿ ಹೊಂದಿಕೆಯಲ್ಲದ ಜೋಡಿಯಾಗಿದೆ. ಪೇಜ್ ನಂಬರ್ 147 ನೋಡಿ, 103 ನೋಡಿ ಸಿಗ್ತದೆ ನೋಡಿ. ಓಝೋನ್ ಪದರ ಅಂತ ಇದೆ ನೋಡ್ಕೊಳ್ಳಿ. ಓಝೋನ್ ಪದರವನ್ನು ಡಾಪ್ಸನ್ ಮಾನದಿಂದ ಅಳೆಯುತ್ತಾರೆ, ಇದು ಬರಬೇಕಾಗಿತ್ತು. ಅಲ್ಲಿ ಹಸಿರುಮನೆ ಗ್ಯಾಸ್ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಇದು ಸರಿ ಇಲ್ಲದ ಜೋಡಿಯಾಗಿದೆ. ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ಸಂರಕ್ಷಣೆ ನೋಡಿ. ಮತ್ತೊಂದು UVB ವಿಕಿರಣಗಳು ಯಾವ ರೋಗ ಬರುತ್ತೆ, ಹಿಮ ಕುರುಡುತನ, ಹಿಮಾಂಧತೆ. ಇದು ಹೊಸ ವಿಚಾರಗಳು ಓದ್ಕೋಬೇಕಾಗತ್ತೆ, ಹೊಸ ವಿಚಾರಗಳನ್ನ ಓದ್ಕೋಬೇಕಾಗತ್ತೆ. ಸೀಸ ಯಾವ ರೋಗ ಬರುತ್ತೆ, ಪ್ಲೆಂಬಿಸಮ್ ರೋಗ ಬರುತ್ತೆ. ಸಿಲಿಕಾ ಕಣಗಳು ಸಿಲಿಕೋಸಿಸ್ ರೋಗ ಬರುತ್ತೆ. ಸಿಗರೇಟ್ ಹೊಗೆ ಎಂಪಿಸಿಮಾ ರೋಗ ಬರುತ್ತೆ. ಇದರ ನೀವು ಹೊಸ ವಿಚಾರಗಳನ್ನ ಓದ್ಕೋಬೇಕು, ಹೊಂದಿಸಿ ಬರೀರಿ, ಮಾಡಿಬಿಡ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ ಮತ್ತೊಂದು, ಕೆಳಗಿನವುಗಳಿಂದ ಹೊಂದಿಕೆಯಾಗುವ ಜೋಡಿಗಳನ್ನು ಗುರುತಿಸಿ. ಶಿಲೀಂಧ್ರ ಬ್ರೆಡ್ ಮೇಲೆ ಬೆಳೆಯುವ ಬೂಸ್ಟ್, ಸರಿ ಇದೆ. ಪ್ರೊಟಿಸ್ಟಾ ಅಮೀಬಾ, ಸರಿ ಇದೆ. ವೈರಸ್ HIV, ಸರಿ ಇದೆ. ಮೊನೇರಾ ಅಣಬೆ ಅಂತ ಕೊಟ್ಟವರೆ, ಸರಿ ಇಲ್ಲ. ಅಣಬೆಯಲ್ಲಿ ಬರುತ್ತೆ, ಅಣಬೆ ಬರುವುದು ಶಿಲೀಂಧ್ರದಲ್ಲಿ. ಅಣಬೆ ಶಿಲೀಂಧ್ರಕ್ಕೆ ಎಕ್ಸಾಂಪಲ್ ಆಗುತ್ತೆ. ಮೊನೇರಾ ಅಂದಾಗ ಮೊನೇರಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥವು ಯಾವುವು, ಬ್ಯಾಕ್ಟೀರಿಯಾಗಳು. ಮೊನೇರಾ ಸಾಮ್ರಾಜ್ಯ ಅಂದಾಗ ಅಲ್ಲಿ ಬರುವ ಜೀವಿಗಳ್ಯಾವುದು, ಬ್ಯಾಕ್ಟೀರಿಯಾಗಳು. ನೀಲಿ ಹಸಿರು ಶೈವಲ, ಬ್ಲೂ ಗ್ರೀನ್ ಆಲ್ಗೆ, ಮೈಕೋಪ್ಲಾಸ್ಮಾ, ಈ 3 ಜೀವಿಗಳು ಯಾವ ಸಾಮ್ರಾಜ್ಯ, ಮೊನೇರಾ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ, ಮೊನೇರಾ ಸಾಮ್ರಾಜ್ಯ. ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು ಯಾವ ಸಾಮ್ರಾಜ್ಯ, ಕಿಂಗ್ಡಮ್ ಮೊನೇರಾ. ಹಾಗಾಗಿ ABC
ಸರಿ. ಓಕೆ, ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಎ ಬಿ ಸಿ ಮಾತ್ರ ಸರಿ ಇದೆ, ಡಿ ಸರಿ ಇಲ್ಲ. ನೋಡಿ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೇಜ್ ನಂಬರ್ PSA ಪುಸ್ತಕ 208 ನೋಡಿ, 214 ನೋಡಿ, 220 ನೋಡಿ, 221 ನೋಡಿ. 4ಕ್ಕೂ ಆನ್ಸರ್ ಸಿಗುತ್ತೆ, 4 ಆಪ್ಷನ್ಗೂ ನೀವು ಸಿಗುತ್ತೆ ನೋಡಿ. ವೈರಸ್ ಅಂದಾಗ HIV ಒಂದಾಯ್ತಾ. ಶಿಲೀಂಧ್ರ ಅಂದಾಗ ಶಿಲೀಂಧ್ರ ಅಂದಾಗ ನೋಡೋ ಬೂಸ್ಟ್, ಬ್ಲಡ್ ಬೆಲೆ ಬೆಳೆಯುವ ಬೂಸ್ಟ್. ಮೊನೇರಾ ಅಂದಾಗ ಬ್ಯಾಕ್ಟೀರಿಯಾಗಳು ಬರಬೇಕು, ಬ್ಯಾಕ್ಟೀರಿಯಾಗಳು. ನೀಲಶಿಶೆವಲ ಮೈಕ್ರೋಪ್ಲಾಸ್ಮ ಬರಬೇಕಾಯಿತು. ಮೊನೇರಕಲ್ಲಿ ಅಣಬೆ ಅಂತ ಕೊಟ್ಟರೆ ಅಣಬೆಯಲ್ಲಿ ಬರುತ್ತೆ. ಅಣಬೆ ಬರುವುದು ಅಣಬೆ ಮಶ್ರೂಮ್. ಅಣಬೆ ಬರುವುದು ಶಿಲೀಂಧ್ರಗಳು. ಹಾಗಾಗಿ ಅದು ಸರಿ ಇಲ್ಲದ ಜೋಡಿಯಾಗಿದೆ. ಇನ್ನು ಪ್ರೊಟಿಸ್ಟ್ ಸಾಮ್ರಾಜ್ಯ ಅಂದಾಗ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅಮೀಬಾ ಯಾವ ಸಾಮ್ರಾಜ್ಯ? ಕಿಂಗ್ಡಮ್ ಪ್ರೊಟಿಸ್ಟಾ, ಅಮೀಬಾ. ನೆಕ್ಸ್ಟ್ ಪ್ರಶ್ನೆ, ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ಯಾವುದಕ್ಕೆ ಮಾಸ್ ರಾಶಿ ಜಾಸ್ತಿ ಇದೆ ನೋಡಿ. ಯಾವುದು ಹೆಚ್ಚು ಭಾರವಾಗಿದೆ, ಹೆಚ್ಚು ಮಾಸ್ ಇದೆ? ಲಾರಿ. ಹಾಗಾಗಿ ಎಲ್ಲಿ ಹೆಚ್ಚು ರಾಶಿ ಇದೆಯೋ ಅಲ್ಲಿ ಜಡತ್ವನು ಜಾಸ್ತಿ ಇರುತ್ತದೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಲಾರಿ ಸರಿಯಾದ ಉತ್ತರ ಆಗುತ್ತೆ. ಪೇಜ್ ನಂಬರ್ 65 ನೋಡಿ, PSA ಪುಸ್ತಕ ನೋಡಿ. ಜಡತ್ವ, ಈ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಪದೇ ಬರ್ತಲೇ ಇದ್ದಾವೆ. ಭಾರವಾದ ಅಥವಾ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ವಸ್ತುಗಳು ಹೆಚ್ಚು ಜಡತ್ವವನ್ನು ತೋರ್ಪಡಿಸುತ್ತವೆ. ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ಅದು ಈ ಪ್ರಶ್ನೆ ಆಗ್ಬೋದು, ಮತ್ತೊಂದು ಪ್ರಶ್ನೆ ಆಗ್ಬೋದು. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವ ವಸ್ತು ಹೆಚ್ಚು ಭಾರವಾಗಿರುತ್ತೋ ಅಥವಾ ಹೆಚ್ಚು ಮಾಸನ್ನ ಹೊಂದಿರುತ್ತದೋ ಅದಕ್ಕೆ ಇನರ್ಷಿಯಾ, ಜಡತ್ವ ಜಾಸ್ತಿ ಇರ್ತದೆ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಯಾವ ದಿವಸ ಆಚರಿಸಲಾಗುತ್ತದೆ? ಏಪ್ರಿಲ್ 24. PSA ಪುಸ್ತಕ 127. ಸ್ನೇಹಿತರೆ, ಎಲ್ಲಿ ಒಂದು ಪೇಜ್ ಅಂದಾಗ ಎಲ್ಲಿ ಒಂದು ಘಟಕ ಮುಗಿದ ಮೇಲೆ ಆ ಒಂದು ಎಡ್ಜಲ್ಲಿ ಏನಾದ್ರು ಸ್ಪೇಸ್ ಉಳ್ಕೊಂಡಿದ್ರೆ ಅಂತ ಜಾಗದಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನು ಹಾಕಿದ್ದೀನಿ. ಜಸ್ಟ್ ರಿಫ್ರೆಶ್ಗೋಸ್ಕರ. ಯಾವುದೋ ಒಂದು ಲೆಸನ್ ಕಂಪ್ಲೀಟ್ ಆಗಿದೆ, ಎಂಡಿಂಗಲ್ಲಿ ಸ್ವಲ್ಪ ಜಾಗ ಉಳ್ಕೊಳ್ತು. ಆ ಜಾಗವನ್ನು ಸುಮ್ಮನೆ ಹಂಗೆ ಖಾಲಿ ಬಿಡೋದ್ ಬದಲು ಅಲ್ಲಿ ಆ ರಿಫ್ರೆಶ್ಗೋಸ್ಕರ ಅಲ್ಲಿ ಯೂಸ್ಫುಲ್ ಆಗುವ ವಿಚಾರಗಳನ್ನು ಅಲ್ಲಲ್ಲಿ ಸ್ಪೇಸ್ ಉಳ್ಕೊಂಡ್ರೆ ಮಾತ್ರ ಹಾಕಿದ್ದೀನಿ. ಅಲ್ಲಿ ಇದು ಕವರ್ ಆಗಿದೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24. ಓಕೆ, ಇದು ಅಷ್ಟೇನೆ. ಕೆಳಗಿನವುಗಳಲ್ಲಿ ದೇಶ ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳಾವು? ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ ಸರಿ ಇದೆ. ಭಾರತ ಅಫ್ಘಾನಿಸ್ತಾನ 39ನೇ ಸಮುದ್ರ ರೇಖೆ ಸರಿ ಇಲ್ಲ. ಇದು ಭಾರತ ಪಾಕಿಸ್ತಾನ ರಾಡ್ಕ್ಲಿಫ್ ರೇಖೆ ಸರಿ ಇದೆ. ಹಾಗಾಗಿ ಎ ಮತ್ತು ಸಿ ಮಾತ್ರ ಸರಿ ಇದೆ. ಪೇಜ್ ನಂಬರ್ 163 ನೋಡಿ, ಸಿಗ್ತದೆ ನೋಡಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ರಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ, ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ. ಓಕೆ, ಇದು ಸ್ನೇಹಿತರೆ ಎಲ್ಲಿ ಸ್ಪೇಸ್ ಇದೆಯೋ, ಯಾವ ಒಂದು ಯೂನಿಟ್ ಕೊನೆಯಲ್ಲಿ ಜಾಗ ಉಳ್ಕೊಂಡಿದ್ರೆ ಅಲ್ಲಿ ಯೂಸ್ಫುಲ್ ಆಗುವ, ಅಂದರೆ ಸ್ಪರ್ಧಾರ್ಥಿ ಓದಲೇಬೇಕಾದ ಪ್ರಶ್ನೆ ಅತಿ ಹೆಚ್ಚು ಬಂದಿರುವ ಟಾಪಿಕ್ಸನ್ನು ಆ ಒಂದು ಸ್ಪೇಸಲ್ಲಿ ಹಾಕಿ ಸ್ಪೇಸನ್ನು ಕವರ್ ಮಾಡಿದ್ದೀನಿ. ಜೊತೆಗೆ ನಿಮಗೆ ರಿಫ್ರೆಶ್ ಆದಂಗೆ ಆಗುತ್ತೆ. ಸ್ಪೇಸ್ ಉಳ್ಕೊಂಡ್ರೆ ಮಾತ್ರ ಅಲ್ಲಿ ಸುಮ್ಮನೆ ಖಾಲಿ ಜಾಗ ಬಿಡೋದು ಬದಲು ಈ ಥರ ಕವರ್ ಮಾಡಿದ್ದೀನಿ, ಸುಮ್ಮನೆ ಜಾಗ ವೇಸ್ಟ್ ಮಾಡೋದು ಬದಲು ಅಂತ.
ಮತ್ತೊಂದು ನೋಡಿ, ಮತ್ತೊಂದು ಈ ಕೆಳಕಂಡ ಜೋಡಿ ಪರಿಗಣಿಸಿ, ಈ ಕೆಳಕಂಡ ಜೋಡಿಗಳನ್ನು ಪರಿಗಣಿಸಿ. ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳು ಸರಿ ಇದೆ, ನೀಲಿ ಕ್ರಾಂತಿ ಮೀನುಗಾರಿಕೆ ಸರಿ ಇದೆ, ಕಂದು ಕ್ರಾಂತಿ ಕೋಕೋ ಅಥವಾ ಕಾಫಿ ಸರಿ ಇದೆ, ಸ್ವರ್ಣ ಕ್ರಾಂತಿ ರಸಗೊಬ್ಬರ, ಸ್ವರ್ಣ ಕ್ರಾಂತಿ ರಸಗೊಬ್ಬರ ಅಂತ ಇದೆ, ರಸಗೊಬ್ಬರ ಸರಿ ಇಲ್ಲ, ಇದು ಸರಿ ಇಲ್ಲ. ಹಾಗಾಗಿ ಎ ಬಿ ಸಿ ಮಾತ್ರ ಸರಿ ಇದೆ. ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಎ ಬಿ ಸಿ ಮಾತ್ರ ಸರಿ. ಪೇಜ್ ನಂಬರ್ 101 ನೋಡಿ ಸಿಗ್ತದೆ ನೋಡಿ. ಕೃಷಿ ಕ್ರಾಂತಿಗಳು, ಕೃಷಿ ಕ್ರಾಂತಿಗಳು ಎಕಾಲಜಿ ಏರಿಯಾ ನೋಡಿ, ಎಕಾಲಜಿ ಏರಿಯಾವನ್ನು ಗಮನಿಸಿದಾಗ ಬುಕ್ಕಲ್ಲಿ ಎಕಾಲಜಿ ಇದೆ, ಪುಸ್ತಕದಲ್ಲಿ ಎಕಾಲಜಿ ಇದೆ. ಹಾಗಾಗಿ ಅಲ್ಲಿ ಇದು ಕವರ್ ಆಗಿದೆ. ಹಳದಿ, ಹಳದಿ ಅಂದಾಗ ಎಣ್ಣೆ ಕಾಳುಗಳು, ನೀಲಿ ಅಂದಾಗ ಮತ್ಸ್ಯ ಮೀನುಗಾರಿಕೆ, ಇನ್ನ ಕಂದು ಕ್ರಾಂತಿ ಅಂದಾಗ ಕಂದು ಕ್ರಾಂತಿ ಅಂದಾಗ ಖೋಖೋ, ಬೂದು ಕ್ರಾಂತಿ ಅಂದಾಗ ರಸಗೊಬ್ಬರ. ಹಾಗಾಗಿ ಅಲ್ಲಿ ಎ ಬಿ ಸಿ ಸರಿ ಇವೆ, ಡಿ ಸರಿ ಇಲ್ಲ. ನೋಡಿದ್ರೆ ಸ್ನೇಹಿತರೆ, ಓಕೆ ಇಲ್ಲಿವರೆಗೂ ನಾವು BMTC ಬಂದಿರುವ BMTC ಕಂಡಕ್ಟರ್ ಎಕ್ಸಾಮ್ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋದೆ. ಇನ್ನು 27/8/2024 KS ಪ್ರಿಲಿಮ್ಸ್ನಲ್ಲಿ 32 ಪ್ರಶ್ನೆಗಳು ಬಂದಿವೆ. 32 ಪ್ರಶ್ನೆಗಳು ಸಹ 32 ಪ್ರಶ್ನೆಗಳಿಗೂ ಸಹ ಪೇಜ್ ನಂಬರ್ ಸಮೇತ ನಿಮಗೆ ಅದನ್ನು ಪ್ರಶ್ನೆ ಆನ್ಸರು ಪೇಜ್ ನಂಬರು ಜೊತೆ ಪೇಜ್ ಎಲ್ಲವನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೆಲ್ಲ ನೋಡಿರ್ತೀರಿ, ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ಆ KS ಪ್ರಿಲಿಮ್ಸ್ ಕ್ವಶನ್ಸ್ ಆಗಿತ್ತು, ನೋಡ್ಕೊಳ್ಳಿ, ಯೂಸ್ ಆಗುತ್ತೆ. ಇದು ಸ್ನೇಹಿತರೆ ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತಿರುವ ಕರ್ನಾಟಕದ ಏಕೈಕ ವಿಜ್ಞಾನ ತಂತ್ರಜ್ಞಾನ ಮತ್ತು ಎಕಾಲಜಿ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಇದು ಸಂಪೂರ್ಣ NCERT ಆಧಾರಿತ, ಇಟ್ ಇಸ್ ಎಕ್ಸ್ಕ್ಲೂಸಿವ್ NCERT ಆಧಾರಿತ. NCERT 6th 7th 8th 9th 10th 11th 12th 6ನೇ ತರಗತಿಯಿಂದ ನೋಡಿ, ಇಲ್ಲಿ ನೋಡಿ, 6ನೇ ತರಗತಿಯಿಂದ 12ನೇ ತರಗತಿವರೆಗೆ NCERT ಪುಸ್ತಕಗಳನ್ನು ರೆಫರ್ ಮಾಡಿ, ವಿವಿಧ ವೆಬ್ಸೈಟ್ಸನ್ನು ರೆಫರ್ ಮಾಡಿ ಕರೆಂಟ್ ಸೈನ್ಸನ್ನು ಹಾಕಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ನೋಡಿ, ಜಸ್ಟು ಈಗ 2 ಮಂತ್ಸ್ ಅಂದ್ರೇನು, ಆಗಸ್ಟು ಮತ್ತು ಜುಲೈ ಆಗಸ್ಟಲ್ಲಿ ಏನು ಎಕ್ಸಾಮ್ಗಳು ನಡೆದವೋ ಅಲ್ಲಿ ಆ 2 ತಿಂಗಳ ಹಿಂದಿಗೆ ಬೇಡ, ಕೇವಲ ರೀಸೆಂಟ್ ಅಂದಾಗ ಜುಲೈ ಆಗಸ್ಟಲ್ಲಿ ಮತ್ತು ಸೆಪ್ಟೆಂಬರ್ ಜರುಗಿದ ಎಕ್ಸಾಮ್ಗಳಲ್ಲಿ ಈ ಒಂದು ಈ ಪುಸ್ತಕದಿಂದ ಎಷ್ಟು ಕ್ವಶನ್ ಕವರ್ ಆಗಿದೆ ಅಂತ ನೀವೇ ನೋಡ್ಬೋದು. FDA ಪರೀಕ್ಷೆ 26 ಪ್ರಶ್ನೆ ಕವರ್ ಆಗಿದ್ದು, BMTC KK ಎಕ್ಸಾಮಲ್ಲಿ 20 ಪ್ರಶ್ನೆ ಕವರ್ ಆಗಿದ್ದು, AC SAT ಎಕ್ಸಾಮಲ್ಲಿ 15 ಪ್ರಶ್ನೆ ಕವರ್ ಆಗಿದ್ದು, 11/8/2024 AC ಪರೀಕ್ಷೆಯಲ್ಲಿ 18 ಪ್ರಶ್ನೆ ಬಂದಿದ್ದು, 11/8/2024 AE ಪರೀಕ್ಷೆಯಲ್ಲಿ 27 ಪ್ರಶ್ನೆಗಳು ಬಂದಿದ್ದು, ಇನ್ನು ಓಕೆ 27/8/2024 KS ಪ್ರಿಲಿಮ್ಸಲ್ಲಿ 32 ಪ್ರಶ್ನೆಗಳು ಬಂದಿದ್ದು. ಇನ್ನು BMTC ಇವಾಗ ಈ ಥರ ಹೇಳಿದೆ 1/9/2024 BMTC ಕಂಡಕ್ಟರ್ ಎಕ್ಸಾಮಲ್ಲಿ ಸುಮಾರು 22 ಪ್ರಶ್ನೆಗಳು ಬಂದಿದ್ದು. ಈ ಥರ ಪ್ರತಿ ಎಕ್ಸಾಮ್ ಆದಾಗ ಉತ್ತಮ ರಿಸಲ್ಟ್ ಕೊಡುತ್ತಿರುವ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಕ್ವಾಲಿಟಿ ಇದೆ, ಇನ್ಫಾರ್ಮೇಷನ್ ಡೀಪ್ ಆಗಿದೆ, ಎಕ್ಸ್ಕ್ಲೂಸಿವ್ NCERT ಆಧಾರಿತ ಪುಸ್ತಕವನ್ನು 2 ರಿಂದ 3 ಬಾರಿ ಚೆನ್ನಾಗಿ ಓದ್ಕೊಳ್ಳಿ. ಖಂಡಿತ ಸದ್ಯಕ್ಕೆ ಇಲ್ಲಿವರೆಗೂ ಜರುಗಿರುವ ಎಲ್ಲ ಎಕ್ಸಾಮ್ಗಳು ಉತ್ತಮ ರಿಸಲ್ಟ್ ಕೊಟ್ಟಿದೆ, ಮುಂದಕ್ಕೂ ಕೊಡುತ್ತೆ. ಧನ್ಯವಾದಗಳು.